ಗಂಡು ಪ್ರಧಾನ ವೃತ್ತಿ ಅಂತ ಏನು ಡ್ರೈವಿಂಗ್ ಅಂತ ನೋಡ್ತಾರೆ. ಫಸ್ಟ್ಲಿ ಇಲ್ಲಿವರೆಗೂ ಆನೆಸ್ಟ್ ಆಗಿ ನಿಮ್ಮ ಜರ್ನಿ ಹೇಗಿದೆ? ಸೊ ಆಗ ನಾವು ಅನ್ಕೊಂಡಿದ್ದೇನೆಂದ್ರೆ, ನಾವು ಲಾಂಚ್ ಮಾಡಿದ ತಕ್ಷಣ ನಮಗೆ ಡ್ರೈವರ್ಸ್ ಎಲ್ಲ ಸಿಗ್ಬಿಡ್ತಾರೆ, ನಾವು ಅನ್ಕೊಂಡಿದ್ದ ರೀತಿಯಲ್ಲೇ ಹೋಗ್ಬಿಡುತ್ತಿದ್ದು. ಪೇಪರ್ಲೆಲ್ಲ ಅಡ್ವರ್ಟೈಸ್ ಕೊಟ್ವಿ ವಿಮೆನ್ ಡ್ರೈವರ್ಸ್ ಬೇಕು ಅಂತ ಹೇಳಿ. ಸೊ ನಾವೆಲ್ಲೂ ನಮಗೆ ಡ್ರೈವರ್ಸ್ ಸಿಕ್ಕಲಿಲ್ಲ. ಆಗದೆ ಇರೋದನ್ನೆಲ್ಲ ಹೇಳ್ತಿರಲ್ಲ ಮೇಡಮ್, ಇದು ಸಾಧ್ಯನಾ? ಹೆಣ್ಮಕ್ಳು ನೈಟ್ ಟೈಮ್ ಡ್ರೈವ್ ಮಾಡೋದು ಸಾಧ್ಯನಾ? ನಿರ್ಭಯಾ ಕೇಸ್ ಆದಾಗ ಅದ್ರ ಜೊತೆಗೆ ಪ್ರತಿಭಾ ಶ್ರೀಕಂಠಮೂರ್ತಿ ಅವ್ರದ್ದು 2006 ಬೆಂಗಳೂರಲ್ಲಾಗಿದ್ದ ಕೇಸು. ಸೊ ಇದು ಎರಡೂ ನೋಡಿದಾಗ ಒಂಥರ ಎಲ್ಲಿ ಹೆಣ್ಮಕ್ಳಿಗೆ ಎಲ್ಲಿ ಆ ಸುರಕ್ಷತೆ ಇದೆ? ಇವತ್ತು ವಿಮೆನ್ಸು ಪಿಂಕ್ ಕ್ಯಾಬೇ ಬೇಕು ಅಂತ ಹೇಳಿ ಕಾಯ್ಕೊಂಡು 1 hour ಆದರೂ ವೇಟ್ ಮಾಡೋವಂಥ ಜನ ಇದ್ದಾರೆ. ಯಾರು 4 years ಕಂಪ್ಲೀಟ್ ನಮ್ಮ ಜೊತೆ ಇರ್ತಾರೋ ಅವರಿಗೆ ಆ ಗಾಡಿ ಓನಪ್ ಆಗುತ್ತೆ. ಒಂದು ಹೆಣ್ಮಗು, ಹಳ್ಳಿ ಹೆಣ್ಮಗು, ಆಕೆ ಅಬಲಾಶ್ರಮದಲ್ಲಿದ್ದಾಗ ಆಕೆನ ಕರ್ಕೊಂಬಂದು ಕೂರಿಸಿ ಟ್ರೈನಿಂಗ್ ಕೊಟ್ಟಾಗ ಆಕೆ ಒಂದೇ ವರ್ಷದಲ್ಲಿ ತನ್ನ EMI ಕಳೆದು 5,75,000 ಅರ್ನ್ ಮಾಡಿ ತೋರಿಸ್ತಾಳೆ. ನಾವು ಎಷ್ಟೋ ಸತಿ ಬೀಳ್ತೀವಿ, ಅದನ್ನ ಸೋಲು ಅಂತ ಅನ್ಕೊಂಡ್ಬಿಡ್ತೀವಿ. ನಮ್ಮ ಆಕ್ಷನ್ಸ್ ಅಷ್ಟೇ ಸೋತಿರುತ್ತಲ್ಲಿ, ನಾವಲ್ಲ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.